ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜು. 10,000 ಅಡಿ ಎತ್ತರದಲ್ಲಿದೆ ಅದು. 10 ವರ್ಷಗಳ ಕಾಲ ಕಾಮಗಾರಿ ನಡೆದಿದೆ. ಯಾಕೆ? ಜಗತ್ತಿನ ಅತಿ ಉದ್ದದ ಒಂದು ಹೆದ್ದಾರಿ ಸುರಂಗ ಮಾರ್ಗಕ್ಕೋಸ್ಕರ ಪ್ರಧಾನಿ ಮೋದಿ ಅವರಿಂದ ಇವತ್ತದು ಲೋಕಾರ್ಪಣೆ ಆಗ್ತಾ ಇದೆ. ಅದರ ಹೆಸರೇನು ಗೊತ್ತಾ? ಅಟಲ್ ಸುರಂಗ. ಇವತ್ತು ವಿಶ್ವದ ಅತಿ ಉದ್ದದ ಸುರಂಗಕ್ಕೆ ಚಾಲನೆ ಸಿಗ್ತಾ ಇದೆ. ನರೇಂದ್ರ ಮೋದಿ ಅವರು ಅದಕ್ಕೆ ಕೆಲವೇ ಕ್ಷಣದಲ್ಲಿ ಹಸಿರು ನಿಶಾನೆಯನ್ನ ತೋರಿಸೋರಿದ್ದಾರೆ. ಮನಾಲಿಗೆ ಬಂದಿಳಿದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಸಾಮಾನ್ಯವಾಗಿ ಏನಾದರೂ ಯುರೋಪ್ ದೇಶಗಳಿಗೆ ಪ್ರಯಾಣ ಮಾಡಿದ್ರೆ, ನೀವು ಆನ್ ರೋಡ್ ಓಡಾಡಿದ್ರೆ, ಈ ದೇಶದಲ್ಲಿ ಏನಪ್ಪ ಹಿಂಗಿದೆ ಟನಲ್ಗಳು ಅಂತ ತುಂಬ ಜನ ಅನ್ಕೋತಿರ್ತೀರ. ಫ್ರಾನ್ಸಿಂದ ಸ್ವಿಟ್ಜರ್ಲ್ಯಾಂಡ್ ಕಡೆನೋ ಬೇರೆ ಬೇರೆ ಕಡೆ ಓಡಾಡ್ತಿರ್ಬೇಕಾದ್ರೆ, ಇವಾಗ ನಮ್ಮ ದೇಶದಲ್ಲೂ ಇದೆ. ಅದು ವಿಶ್ವದ ಅತಿ ದೊಡ್ಡ ಸುರಂಗ ಮಾರ್ಗ ಆಗ್ತಾ ಇದೆ. ವಿಶ್ವದ ಅತಿ ಉದ್ದದ ಸುರಂಗ ಹೆದ್ದಾರಿಗೆ ಚಾಲನೆ ಸಿಗ್ತಾ ಇದೆ. ಅಟಲ್ ಟನಲ್ಗೆ ಪ್ರಧಾನಿ ನರೇಂದ್ರ ಮೋದಿಯವರು ಕೆಲವೇ ಕ್ಷಣದಲ್ಲಿ ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಾರೆ. ಮನಾಲಿಗೆ ಬಂದಿಳಿದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಮನಾಲಿಯ ದಕ್ಷಿಣ ಭಾಗದಿಂದ ಅದರ ಇನಾಗ್ರೇಷನ್ ಶುರುವಾಗ್ತಾ ಇದೆ. ಹಿಮಾಚಲ ಪ್ರದೇಶದ ರೋಹಟಂಗ್ನಲ್ಲಿರುವಂತಹ ಸುರಂಗ ಇದು. ಅಂದರೆ ಮನಾಲಿ ಇಂದ 9.2 ಕಿಲೋಮೀಟರ್ ಅತಿ ಉದ್ದದ ಸುರಂಗ ಲೇಹ್ ಹೋಗುತ್ತೆ. ಮೊದಲೆಲ್ಲ ಹಂಗಲ್ಲ, ಸುಮಾರು 4 ಗಂಟೆಗಳ ಪ್ರಯಾಣವನ್ನು ಉಳಿಸುತ್ತೆ ಇದು. ಕೆಲವೇ ಕ್ಷಣದಲ್ಲಿ ಈ ಸುರಂಗ ಮಾರ್ಗವನ್ನು ಲೋಕಾರ್ಪಣೆ ಮಾಡೋರಿದ್ದಾರೆ. ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ, ಅದರೆಲ್ಲ ದೃಶ್ಯಾವಳಿಗಳನ್ನ. ರೋಹಟಂಗ್, ಹಿಮಾಚಲ ಪ್ರದೇಶ, 9.2 ಕಿಲೋಮೀಟರ್ ಉದ್ದದ ಮನಾಲಿ ಟು ಲೇ ಸುರಂಗ ಮಾರ್ಗ. ಮನಾಲಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅತಿ ಹೆಚ್ಚು ಎಡಭಾಗದಲ್ಲಿ ನೋಡ್ತಾ ಇದ್ದೀವಿ. ನರೇಂದ್ರ ಮೋದಿಯವರು ಅಲ್ಲಿ ಬಂದು ಇಳಿದಂತಹ ಸಂದರ್ಭ. ಇದೀಗ ಆ ಅಟಲ್ ಟನಲ್ ರೋಹಟಂಗ್ ನೀವು ನೋಡ್ತಾ ಇದ್ದೀರಾ, ಸೌತ್ ವಿಂಗ್, ಅದು ಅಂದರೆ ದಕ್ಷಿಣ ಭಾಗದಲ್ಲಿರುವಂತಹ ಶುರುವಾಗುವಂತಹ ಸುರಂಗ ಇದು. ಪ್ರತಿ 60 ಮೀಟರ್ಗೆ ಒಂದೊಂದು CCTV ಕ್ಯಾಮ್ರಾವನ್ನು ಅಳವಡಿಸಲಾಗಿದೆ. ಪ್ರತಿ 500 ಮೀಟರ್ನಲ್ಲಿ ನೀವು ನೋಡ್ತಿರುವಂತಹ ಬೆಳವಣಿಗೆ. ಪ್ರತಿ 500 ಮೀಟರ್ಗೆ ಅಲ್ಲೊಂದು ಎಮರ್ಜೆನ್ಸಿ ಎಕ್ಸಿಟ್ ಕೂಡ ಇದೆ. ಸೊ ಹಾಗಾಗಿ ಎಲ್ಲ ರೀತಿಯ ಪ್ರಿಕಾಷನರಿ ಮೆಷರ್ಸ್ಗಳನ್ನು ತೆಗೆದುಕೊಂಡು ಈ ಸುರಂಗ ಮಾರ್ಗವನ್ನು ನಿರ್ಮಾಣ ಮಾಡಿದ್ದಾರೆ. ಎಡಭಾಗದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈಗಾಗಲೇ ರೋಹಟಂಗ್, ಹಿಮಾಚಲ ಪ್ರದೇಶದಲ್ಲಿ ಬಂದಿಳಿದಿದ್ದಾರೆ. ಅಲ್ಲಿದೀಗ ಈ ಸುರಂಗ ಮಾರ್ಗಕ್ಕೆ ವಿದ್ಯುಕ್ತವಾಗಿ ಅಲ್ಲಿ ಚಾಲನೆಯನ್ನು ಸಿಗ್ತಾ ಇದೆ. ಈ ವಿಶೇಷತೆ ಏನಪ್ಪ ಹಾಗಿದ್ರೆ, ಈ ಹೆದ್ದಾರಿ ಸುರಂಗ ಮಾರ್ಗ ಹಿಮಾಚಲ, ಮನಾಲಿ, ಲಡಾಖ್ನ ಲೇಹ್ ಸಂಪರ್ಕ ಮಾಡುತ್ತೆ. ನಾನಾಗಲೇ ಹೇಳಿದಾಗೆ 9.2 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ. ಸಿಂಗಲ್ ಟ್ಯೂಬ್ ಬೈಲೇನ್ ಸುರಂಗ ಮಾರ್ಗ, ಅಂದರೆ ಒನ್ ವೇ, ಹಿಂಗೆ ಹೋಗುತ್ತೆ ಹಿಂಗೆ ಬರುತ್ತೆ ಆ ಕಡೆಯಿಂದ. ಅಟಲ್ ಸುರಂಗದ ಅಗಲ 10.5 ಮೀಟರ್. ಎರಡೂ ಬದಿಯಲ್ಲಿ 1 ಮೀಟರ್ ಫುಟ್ಪಾತ್ ಕೂಡ ಇದೆ. ನಾನಾಗಲೇ ಹೇಳಿದಾಗೆ ಯುರೋಪ್ ಪ್ರಯಾಣ ಮಾಡಿದವ್ರಿಗೆ ಅಲ್ಲಿಯ ಸುರಂಗ ಮಾರ್ಗ ಇದೇ ಥರ ಕಾಣಿಸುತ್ತೆ. ಸುಮ್ಮನೆ ಕಂಪಾರಿಸನ್ ಸ್ಟಡಿ ಕೊಡ್ತಾ ಇದ್ದೀನಿ. ಅದನ್ನೆಲ್ಲ ನೋಡಿದಾಗ ನಮ್ಮ ದೇಶದಲ್ಲಿ ಯಾವಾಗ ಆಗುತ್ತೆ ಅಂತ ತುಂಬ ಜನ ಅಂದ್ಕೊಂಡ್ರೆ ಅವ್ರಿಗೆ ಈಗ ನಾವು ಕಾಲರ್ ಮೇಲೆ ತಿಳ್ಕೊಬೋದು ನಮ್ಮ ದೇಶದಲ್ಲಿ ಅತಿ ಉದ್ದದ ಸುರಂಗ ಮಾರ್ಗ ಇದೆ ಅಂತ. ಪ್ರತಿ 60 ಮೀಟರ್ಗಳಿಗೆ CCTV ಕ್ಯಾಮ್ರಾ ಇದೆ. 500 ಮೀಟರ್ ಅಂತರದಲ್ಲಿ ನಾನಾಗಲೇ ಹೇಳಿದಾಗ ಎಮರ್ಜೆನ್ಸಿ ಎಕ್ಸಿಟ್ ಇದೆ. ಅಗ್ನಿ ಅವಘಡದಿಂದ ರಕ್ಷಣೆಗೆ ಫೈರ್ ಹೈಡ್ರಾನ್ಸ್ಗಳನ್ನು ಬಳಕೆಗಳನ್ನು ಮಾಡಿದ್ದಾರೆ. ಸುಮಾರು 10,000 ಅಡಿ ಎತ್ತರದಲ್ಲಿದೆ. ಬರೋಬ್ಬರಿ 10 ವರ್ಷಗಳ ಕಾಲ ಕಾಮಗಾರಿಯನ್ನು ನಡೆಸಿದ್ದಾರೆ. ಪ್ರಯಾಣದ ಅಂತರ ಇದನ್ನು ಕೂಡ ಆಗಲೇ ಮೆನ್ಷನ್ ಮಾಡಿದೆ, 46 ಕಿಲೋಮೀಟರ್ನ ಕಡಿಮೆ ಮಾಡುತ್ತಿದ್ದು, 4 ಗಂಟೆಗಳ ಪ್ರಯಾಣವನ್ನು ಉಳಿಸುತ್ತಿದ್ದು. ಪ್ರತಿದಿನ 3,000 ವಾಹನಗಳು ಸಂಚಾರ ಮಾಡಬಹುದು. ಡೆಫಿನೆಟ್ ಆಗಿ ಇದುವರೆಗೆ 4 ಗಂಟೆಗಳ ತಾಸನ್ನು ಇದು ಉಳಿಸುತ್ತೆ ಈ ಸುರಂಗ ಮಾರ್ಗ. ಅಂದರೆ ಎಕ್ಸ್ಪೆಕ್ಟೆಡ್ 3,000 ವಾಹನಗಳು ಪ್ರತಿದಿನ ಈ ಸುರಂಗ ಮಾರ್ಗದಲ್ಲಿ ಸಂಚಾರ ಮಾಡುತ್ತೆ. ವಾಹನಗಳ ವೇಗ ಎಷ್ಟೋ 60 ಕಿಲೋಮೀಟರ್ನ ಈಗಾಗಲೇ ನಿಗದಿ ಮಾಡಲಾಗಿದೆ. ಇನ್ನು ಅಟಲ್ ಸುರಂಗದ ಇತಿಹಾಸ ಒಂದಷ್ಟು ಕೆದಕು ನೋಡೋಣ. 1983 ಇಂದಿರಾ ಗಾಂಧಿಯವರ ಸರ್ಕಾರದ ಯೋಜನೆ. 2000 ಇಸ್ವಿ ಪ್ರಧಾನಿ ವಾಜಪೇಯಿ ಅವರಿಂದ ಶಂಕುಸ್ಥಾಪನೆ ಆಗುತ್ತೆ. ಹಾಗಾಗಿನೇ ಇವತ್ತಿದಕ್ಕೆ ಅಟಲ್ ಸುರಂಗ ಅಂತಲೇ ಹೆಸರಿಟ್ಟಿಲಾಗಿದೆ. ಪದೇ ಆಗೋಗಿದ್ರೆ ಯಾವಾಗಲೂ ಆಗೋಗ್ಬೇಕಾಗಿತ್ತು. ಇದ್ಯಾಕೋ ನಿಂತು ಈ ಸುರಂಗ ಮಾರ್ಗ ಮುಂದಕ್ಕೆ ಹೋಗ್ತಾ ಇತ್ತು ಕೆಲಸ. 2010 ಜೂನ್ ತಿಂಗಳಲ್ಲಿ ಕಾಮಗಾರಿ ಮತ್ತೆ ಅಂದರೆ ಪ್ರಾರಂಭ ಆಯಿತು. 2019 ಅಟಲ್ ಸುರಂಗ ಅಂತ ನಾಮಕರಣ ಮಾಡಲಾಯಿತು. ಕಳೆದ ವರ್ಷ ಈ ಸುರಂಗ ನಿರ್ಮಾಣಕ್ಕೆ 700 ಜನ ಕಾರ್ಮಿಕರು ಶ್ರಮಪಟ್ಟಿದ್ದಾರೆ.
ಲಾಕ್ಡೌನ್ ಸಂದರ್ಭದಲ್ಲೂ ಕೂಡ ನಿರ್ಣಾಯಕ ಕೆಲಸಗಳನ್ನು ಎಲ್ಲ ರೀತಿಯ ಮೆಷರ್ಸ್ಗಳನ್ನು ತೆಗೆದುಕೊಂಡು ಈ ಕೆಲಸವನ್ನು ಮಾಡಲಾಯಿತು ಅನ್ನೋದು ಬಹಳ ಗಮನಿಸಬೇಕಾದಂಥ ವಿಚಾರ. ಅಟಲ್ ಸುರಂಗದ ವೈಶಿಷ್ಟ್ಯ ಏನಪ್ಪ ಅಂದರೆ, ಆಫ್ಕೋರ್ಸ್ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಾರ್ಪಣೆ ಮಾಡ್ತಾರೆ. ಅಟಲ್ ಸುರಂಗ ನಿರ್ಮಾಣಕ್ಕೆ 3200 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ಬಾರ್ಡರ್ ರೋಡ್ ವಿಭಾಗದಿಂದ ಸುರಂಗ ನಿರ್ಮಾಣ ಆಗಿದೆ. ಸುರಂಗಕ್ಕೆ 4080 ಕೋಟಿ ಅಂದಾಜು ಮಾಡಲಾಗಿತ್ತು ಈ ಮುಂಚೆ, ಆದರೆ ಅದನ್ನು 3200 ಕೋಟಿ ಅಂದಾಜು ವೆಚ್ಚಕ್ಕಿಂತ ಕಡಿಮೆ ವೆಚ್ಚದಲ್ಲಿ ನಿರ್ಮಾಣ ಏನಾದರೂ ಆಗಿದ್ರೆ ನಮ್ಮ ದೇಶದಲ್ಲಿ, ಅಂದರೆ ಒಂದು ಹಂತಕ್ಕೆ ಅದು ಇದೇ ಸುರಂಗ ಅಂತ ಅನಿಸ್ತಾ ಇದೆ. ಬಿಕಾಸ್ ಇಷ್ಟು ವರ್ಷ ತೆಗೆದುಕೊಂಡು ಇದೊಂದು ಒಂದು ಅಂದಾಜು ಮಾಡ್ತಾರೆ, ಇದನ್ನು ಇಷ್ಟಾಗ್ಬೋದು ಅಂತ ಪ್ರೊಜೆಕ್ಷನ್ ಕೊಡ್ತಾರೆ, ವಾಟ್ ವಿ ಕಾಲ್ ಆಸ್ ಎ ಪ್ರೊಜೆಕ್ಷನ್. ಆದರೆ ಅದಕ್ಕಿಂತಲೂ ಕಡಿಮೆ ದುಡ್ಡಲ್ಲಿ ಈ ಸುರಂಗವನ್ನು ನಿರ್ಮಾಣ ಮಾಡಲಾಗಿದೆ. ವರ್ಷದ ಎಲ್ಲ ತಿಂಗಳಲ್ಲೂ ಕೂಡ ಕಾರ್ಯನಿರ್ವಹಿಸುತ್ತೆ. ಅಫ್ಕೋರ್ಸ್ ಅಲ್ಲಿ ಕಡಿಮೆ ಇದೆ. ಮೊದಲೆಲ್ಲ ಗೊತ್ತಿರೋ ಹಾಗೆ ನಮಗೆ ಮನಾಲಿಯಲ್ಲಿ ಅತಿ ಹೆಚ್ಚು ಹಿಮಪಾತ ಆಗುತ್ತೆ. ವರ್ಷಕ್ಕೆ 6 ತಿಂಗಳು ಈ ಸಂಪರ್ಕ ಕಡಿತ ಆಗ್ತಾಯಿತ್ತು. ಆದರೆ ಇವಾಗ ಹಂಗಲ್ಲ. ಅಲ್ಲಿ ಐ ಥಿಂಕ್ ಲಹೌಲ್ ಸ್ಮಿತಿ ಅನ್ನುವಂಥ ಕಣಿವೆ ಹೆಸರದು, ನಾನು ಓದಿ ನೆನಪಿಟ್ಕೊಂಡಿರೋ ಹಾಗೆ ಲಹೌಲ್ ಸ್ಮಿತಿ. ಆ ಕಣಿವೆಯನ್ನು ಈಗ ವರ್ಷದ 24 ಗಂಟೆ 365 ದಿನ ಸಂಪರ್ಕ ಮಾಡ್ಬೋದು. ಭಾರತೀಯ ಸೇನೆಗೆ ಸಹಕಾರಿಯಾಗುತ್ತೆ. ಡೆಫಿನೆಟ್ಲಿ ಎಸ್, ಗಡಿಗೆ ಅತ್ಯಂತ ವೇಗವಾಗಿ ಸೇನೆ ತಲುಪಬಹುದು. ಅಟಲ್ ಸುರಂಗದಿಂದ ಚೀನಾಗೆ ಬಿಗ್ ಶಾಕ್ ಈ ಮೂಲಕ. ಬಿಕಾಸ್ ಎಲ್ಲೇ ಏನೇ ಇದ್ರೂ ಕೂಡ ತುಂಬ ಟೈಮ್ ತೆಗೆದುಕೊಳ್ತಿತ್ತು. 4 ಗಂಟೆಗಳ ತಾಸನ್ನು ಇದು ಉಳಿಸುತ್ತೆ. 46 ಕಿಲೋಮೀಟರ್ನ ಕಡಿಮೆ ಮಾಡುತ್ತೆ. ಕಣಿವೆ ಮೂಲಕ ಹೋಗೋದೆಂಗಿದೆ ಇದು, ಡೈರೆಕ್ಟಾಗಿ 80 ಕಿಲೋಮೀಟರ್ ವೇಗದಲ್ಲಿ ಓಡಾಡೋದು ಹೇಗಿದೆ ಇದು. ಸೊ ಹಾಗಾಗಿ ಇದೆಲ್ಲವೂ ಕೂಡ ಗಮನಿಸಬೇಕಾದಂಥ ಅಂಶ. ರೋಹ್ಟಕ್ ಹಿಮಾಚಲ ಪ್ರದೇಶಕ್ಕೆ ನರೇಂದ್ರ ಮೋದಿಯವರು ಬಂದಿಳಿದಿರುವಂಥ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲಿ ದಕ್ಷಿಣ ಭಾಗದಲ್ಲಿ ಕೆಲವೇ ಕ್ಷಣದಲ್ಲಿ ಈ ಅಟಲ್ ಟನಲ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಚಾಲನೆ ಕೊಡ್ತಾರೆ. ಅದರ ಎಲ್ಲ ಲೈವ್ ವಿಜುವಲ್ಸ್ ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ನಾವು ಕೂಡ ನಿಮಗೆ ಎಲ್ಲ ಹಂತದಲ್ಲೂ ಕೂಡ ತೋರಿಸ್ತಾ ಇದ್ದೀವಿ. ಅಟಲ್ ಸುರಂಗ ವೈಶಿಷ್ಟ್ಯದಲ್ಲಿ ಅಲ್ಟ್ರಾ ಮಾಡರ್ನ್ ಸೇಫ್ಟಿ ಪ್ರಿಕಾಷನ್ಸ್ಗಳೆಲ್ಲವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ನಿರ್ಮಾಣ ಸಂದರ್ಭದಲ್ಲಿ ಈ ಸುರಂಗದಲ್ಲಿ ಎಲೆಕ್ಟ್ರೋ ಮೆಕ್ಯಾನಿಕಲ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಪ್ರತಿ 150 ಮೀಟರ್ಗೆ ಎಮರ್ಜೆನ್ಸಿ ಫೋನ್ ಅಳವಡಿಕೆ. ಎನಿಥಿಂಗ್ ಎಮರ್ಜೆನ್ಸಿ ಏನೋ ಕೈ ಕೊಡ್ತು ಅಂದರೆ ಅಲ್ಲಿ ಇಮಿಡಿಯೇಟಾಗಿ ಅಲ್ಲಿ ಫೋನ್ ಮಾಡ್ಬೋದು. ಪ್ರತಿ 60 ಮೀಟರ್ಗೆ ಅಗ್ನಿಶಾಮಕ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಪ್ರತಿ 250 ಮೀಟರ್ಗೆ ವಿಶೇಷ CCTV ಅಳವಡಿಕೆ ಮಾಡಲಾಗಿದೆ. ಪ್ರತಿ ಕಿಲೋಮೀಟರ್ನಲ್ಲಿ ವಾಯು ಗುಣಮಟ್ಟದ ನಿಗಾ ಇಡಲಾಗಿದೆ. ಬಿಕಾಸ್ ಅದು ಸಫೋಕೇಟ್ ಆಗಬಾರ್ದಲ್ಲ. ಎಕ್ಸಾಕ್ಟ್ಲಿ ನಾನು ಅದಕ್ಕೆ ಯುರೋಪ್ ದೇಶದ ಹಲವಾರು ಭಾಗದಲ್ಲಿ ಕಂಪ್ಯಾರಿಸನ್ ಯಾಕೆ ಮಾಡ್ತಿದ್ದೀನಿ ಅಂದರೆ, ನೀವು ತುಂಬ ಜನ ಟೂರಿಸ್ಟ್ ಓಡಾಡಿರೋರಿಗೆ ಅಲ್ಲೂ ಇದೇ ಥರ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳು ಅದನ್ನು ಕೊರೆದು ಹೀಗೆ ಹಲವಾರು ಟನಲ್ಗಳನ್ನು ಮಾಡಿದ್ದಾರೆ. ಅದರದ್ದು 9 ಕಿಲೋಮೀಟರ್ ಒಂದು ಸ್ಟೆಚ್ ಇಲ್ಲ ಅಷ್ಟೇ. ಬಿಕಾಸ್ ನೀವು ಫ್ರಾನ್ಸಿಂದ ಇಫ್ ಯು ಗೋ ಟುವರ್ಡ್ಸ್ ಇಟಲಿಗೋ ಅಥವಾ ಸ್ವಿಟ್ಜರ್ಲೆಂಡ್ಗೋ ಹೋಗಬೇಕಾದ್ರೆ ಈ ಥರ ಸಿಗ್ತಾ ಹೋಗುತ್ತೆ. ತುಂಬ ಟನಲ್ಗಳು ಸಿಗುತ್ತಿದ್ದು. ಮಧ್ಯೆ ಇದೇ ಥರ ಸೇಫ್ಟಿ ಪ್ರಿಕಾಷನ್ಸ್ಗಳಾಗಲಿ, ಲೈಟಿಂಗ್ ಅರೇಂಜ್ಮೆಂಟ್ಸ್ಗಳಾಗಲಿ ಅಥವಾ ವೆಂಟಿಲೇಷನ್ಗಳಾಗಲಿ, CCTVಗಳಾಗಲಿ ಇದೆಲ್ಲವನ್ನು ಅಲ್ಲೂ ಅಳವಡಿಸಿದ್ದಾರೆ. ಅದನ್ನು ನೋಡಿರೋರಿಗೆ ಬಹುಶಃ ಇವಾಗ ಇನ್ನೂ ನೀವು ನೋಡಿಲ್ಲ, ಒಂದಷ್ಟು ದೃಶ್ಯಾವಳಿಗಳನ್ನ ಬಲಭಾಗದಲ್ಲಿ ತೋರಿಸ್ತಿದ್ದೀವಿ ನಿಜ, ಬಟ್ ಇದನ್ನು ಕಂಪ್ಯಾರಿಸ್ ಮಾಡ್ತಾ ಇದ್ದೀನಿ. ಅದಕ್ಕಿಂತಲೂ ಹೀಗೆ ಇನ್ನೂ ಅಡ್ವಾನ್ಸ್ ಬಂದಿರುತ್ತೆ. ಅದು ಯಾವಾಗಲೂ 15 ವರ್ಷಕ್ಕೆ ಮುಂಚೆನೇ ಇದೆ. ಅದಾದಮೇಲೆ ಇವಾಗ ಬರಬೇಕಾದ್ರೆ ಇದಿನ್ನೂ ಕೂಡ ಅಡ್ವಾನ್ಸ್ ಟೆಕ್ನಾಲಜಿಗಳನ್ನ ಉಪಯೋಗಿಸಿರ್ತಾರೆ. ಯಾವುದೇ ಹಂತದಲ್ಲಿ ಎಲ್ಲೂ ಕೂಡ ಯಾರಿಗೂ ತೊಂದರೆ ಆಗಬಾರ್ದು ಅಂತ. ಸೊ ಹಾಗಾಗಿ ಸ್ವಯಂ ಚಾಲಿತ ದೀಪದ ವ್ಯವಸ್ಥೆ ಅಳವಡಿಕೆ ಮಾಡಲಾಗಿದೆ. ವಾವ್, ಸೂಪರ್ಬ್. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಅದಕ್ಕೆ ಹೇಳಿದ್ದು ಈ ಟೆಕ್ನಾಲಜಿಗಳು ಮುಂದುವರೆದಂತೆಲ್ಲ ಅದೆಲ್ಲವನ್ನು ಕೂಡ ಭಾರತದಲ್ಲಿ ಅಳವಡಿಸ್ಕೊಂಡು ಈ ಅಟಲ್ ಸುರಂಗ ಇದೀಗ ಎನಿ ಮೊಮೆಂಟ್ ರೆಡಿ ಆಗಿದೆ ಇನಾಗ್ರೇಟ್ ಮಾಡೋಕ್ಕೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಧರಣೇಶ್ ಭೂಕನಕೆರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಧರಣೇಶ್. ವೆರಿ ಗುಡ್ ಮಾರ್ನಿಂಗ್ ನರೇಶ್. ಬೇರೆ ಬೇರೆ ದೇಶ ನೋಡಿ, ಈ ದೇಶ ಏನಪ್ಪ ಹಿಂಗಿದೆ, ಇನ್ನು ನಮ್ಮ ದೇಶದಲ್ಲಿ ಯಾವಾಗಪ್ಪ ಅನ್ಕೋತಿರೋರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಮೂಲಕ ಉತ್ತರ ಕೊಡ್ತಿದ್ದಾರೆ ದೇಶದ ಜನತೆಗೆ. ಎಷ್ಟೊತ್ತಿಗೆ ಇನಾಗ್ರೇಟ್ ಆಗುತ್ತೆ, ಏನೇನು ನಡೀತಾ ಇದೆ ಈ ಸಂದರ್ಭದಲ್ಲಿ, ಏನು ಅತ್ಯದ್ಭುತವಾದಂತಹ ಸ್ಪೆಷಾಲಿಟಿಗಳೇನು? ಈಗಾಗಲೇ ಅದಕ್ಕೆ ಈ ಮನಾಲಿ ಮತ್ತು ಲೇಹ್ ನಡುವಿನ ಸುರಂಗ ಮಾರ್ಗಕ್ಕೆ, ಅಟಲ್ ಸುರಂಗ ಮಾರ್ಗಕ್ಕೆ ಸುರಂಗ ಮಾರ್ಗದಲ್ಲಿ ಚಾಲನೆ ನೀಡಲಿಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಯಾವುದೇ ನಿಮಿಷದಲ್ಲಿ ಒಂದು ಸುರಂಗಕ್ಕೆ ಚಾಲನೆಯನ್ನ ನೀಡಬಹುದು ಪ್ರಧಾನಿ ನರೇಂದ್ರ ಮೋದಿ ಅವರು. ಇದು ಅಂದ್ರೆ ಈ ಒಂದು ಯೋಜನೆ ಇಂದಿರಾ ಗಾಂಧಿ ಕಾಲದಲ್ಲೇ ಯೋಜನೆಯನ್ನ ರೂಪಿಸಲಾಗಿತ್ತು, ಆಗ್ಲೇನೆ ಘೋಷಿಸಲಾಗಿತ್ತು. ಆದ್ರೆ ಆ ನಂತರದಲ್ಲಿ ಅದು ತಡಾಕ ಬಂತು. ಜೊತೆಗೆ ಅಲ್ಲಿ ಗಡಿಯಲ್ಲಾದಂತಹ
ಸಮಸ್ಯೆಗಳು, ಯುದ್ಧ ಮತ್ತಿತರ ಕಾರಣಗಳಿಗೋಸ್ಕರ ತಡ ಆಗ್ತಾನೆ ಬರ್ತಾ ಇತ್ತು. ಆದ್ರೆ ಅಂತಿಮವಾಗಿ 2010ರಲ್ಲಿ ಈ ಒಂದು ಕೆಲಸಕ್ಕೆ ಮೊದಲಿಗೆ 2000ರಲ್ಲಿ ಶಂಕುಸ್ಥಾಪನೆಯನ್ನ ನೆರವೇರಿಸಲಾಯಿತು. ಆ ನಂತರದಲ್ಲಿ 2010ರಲ್ಲಿ ಏನೋ ಮತ್ತೆ ಕೆಲಸವನ್ನ ಆರಂಭಿಸಲಾಯಿತು. ಈಗ ಅದು ಕೆಲಸ ಸಂಪೂರ್ಣವಾಗಿ ಮುಗಿದಿದೆ ಮತ್ತು 2019ರಲ್ಲಿ ರೋಹಂಟ ಮಾರ್ಗವನ್ನ ಅಟಲ್ ಸುರಂಗ ಅಂತೇಳಿ ಮರುನಾಮಕರಣ ಮಾಡಲಾಗಿತ್ತು. ಈಗ ಇವತ್ತು ಮನಾಲಿ ಮತ್ತು ಲೇಹ್ ನಡುವಿನ ಈ ಒಂದು ಸುರಂಗ ಮಾರ್ಗವನ್ನ 9.2 ಕಿಲೋಮೀಟರ್ ದೂರ ಇರುವಂತಹ ಸುರಂಗ ಮಾರ್ಗಕ್ಕೆ ಚಾಲನೆಯನ್ನ ನೀಡಲಾಗ್ತಾ ಇದೆ. ಇದರ ಮುಖಾಂತರ ಅಂದ್ರೆ ಈ ಸುರಂಗ ಮಾರ್ಗದ ಮುಖಾಂತರ 46 ಕಿಲೋಮೀಟರ್ ದಾರಿಯನ್ನ ಕೇವಲ 9.2 ಕಿಲೋಮೀಟರ್ ದೂರಕ್ಕೆ ಇಳಿಸಲಾಗ್ತಾ ಇದೆ. ಅಂದ್ರೆ ಅಷ್ಟು ಅಂತರವನ್ನ ಕಡಿಮೆ ಮಾಡಲಾಗ್ತಿದೆ. ಇಲ್ಲಿ ಕೇವಲ ಕಿಲೋಮೀಟರ್ಗಳನ್ನ ಅಥವಾ ಅಂತರವನ್ನ ಕಡಿಮೆ ಮಾಡಿಸಲಾಗ್ತಾ ಇದ್ದಿಲ್ಲ, ಸಮಯವನ್ನ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕಡಿಮೆ ಆಗ್ತಿದೆ. 46 ಕಿಲೋಮೀಟರ್ಗಳನ್ನ ಕ್ರಮಿಸ್ಲಿಕ್ಕೆ ಆ ಗುಡ್ಡಗಾಡುಗಳಲ್ಲಿ ಬೆಟ್ಟದ ಪ್ರದೇಶದಲ್ಲಿ ಬರೋಬ್ಬರಿ 4ರಿಂದ 5 ಗಂಟೆಯ ಸಮಯಾವಕಾಶ ಬೇಕಾಗಿತ್ತು. ಆದ್ರೆ ಈಗ 9.2 ಕಿಲೋಮೀಟರ್ ಅನ್ನ 15 ನಿಮಿಷದ ಒಳಗಡೆ ಕ್ರಮಿಸಬಹುದು. ಯಾಕಂದ್ರೆ ಸುರಂಗ ಮಾರ್ಗ ಆಗಿರೋದ್ರಿಂದ, ಜೊತೆಗೆ ಯಾವುದೇ ಟ್ರಾಫಿಕ್ ನ ಸಮಸ್ಯೆಗಳು ಇಲ್ಲದೆ ಇರುವ ಕಾರಣಗಳಿಗೋಸ್ಕರ, ಯಾಕಂದ್ರೆ ಅಲ್ಲಿ ಬಹಳ ವ್ಯವಸ್ಥಿತವಾಗಿ ಮಾಡಲಾಗಿದೆ, ಒನ್ ವೇ ಮಾಡಲಾಗಿದೆ. ಜೊತೆಗೆ ಎಲ್ಲ CC ಕ್ಯಾಮೆರಾಗಳಿಂದ ಹಿಡಿದು ಎಮರ್ಜೆನ್ಸಿ ಗೇಟ್ ಗಳಿಂದ ಹಿಡಿದು ಫುಟ್ಪಾತ್ ನಿಂದ ಹಿಡಿದು ಎಲ್ಲವನ್ನ ಕೂಡ ಮಾಡಲಾಗಿದೆ. ಆ ಕಾರಣಕ್ಕೋಸ್ಕರ ಯಾವ್ದು ಒಂದ್ಸಲ ಸುರಂಗ ಮಾರ್ಗಕ್ಕೆ ಎಂಟ್ರ್ ಆದ್ಮೇಲೆ ಬಹಳ ಸುಲಲಿತವಾಗಿ ಇನ್ನೊಂದು ತುದಿಯನ್ನ ಮುಟ್ಬೋದು. ಸೊ ಆ ಕಾರಣಕ್ಕೋಸ್ಕರ ಒಂದು 15ರಿಂದ ಮ್ಯಾಕ್ಸಿಮಮ್ ಒಂದು 20 ನಿಮಿಷದೊಳಗಡೆ ಆ ಒಂದು ದಾರಿಯನ್ನ ಕ್ರಮಿಸ್ಕೋಬಹುದು. ಎಲ್ಲಿಯ 4ರಿಂದ 5 ಗಂಟೆ, ಎಲ್ಲಿಯ 20 ನಿಮಿಷ, ಅಷ್ಟರ ಮಟ್ಟಿಗೆ ಸಮಯದ ಉಳಿತಾಯ ಆಗ್ತಿದೆ. ಮತ್ತೆ ಇದೆಲ್ಲರಿಗಿಂತ ಮತ್ತೊಂದು ಮುಖ್ಯವಾದ ಸಂಗತಿ ಏನಂತಂದ್ರೆ, ಮನಾಲಿಯಿಂದ ಲೇಹ್ಗೆ ಹೋಗ್ಬೇಕಾಗಿದ್ರೆ ಮೊದಲಿಗೆ ಬೇರೆ ದಾರಿಯೇ ಇರ್ತಿರ್ಲಿಲ್ಲ. ಅಂದ್ರೆ ಅದರಲ್ಲೂ ಕೂಡ ಚಳಿಗಾಲದಲ್ಲಿ ಆ ರಸ್ತೆಯನ್ನೇ ಬಂದ್ ಮಾಡ್ಲಾಗ್ತಾ ಇತ್ತು. ಯಾಕಂದ್ರೆ ಇಡೀ ರಸ್ತೆ ಹಿಮಾವೃತಗೊಂಡ್ಬಿಡ್ತಾ ಇತ್ತು. ಆ ಕಾರಣಕ್ಕೋಸ್ಕರ ಇಡೀ ರಸ್ತೆ ಬಂದಾಗ್ತಾ ಇತ್ತು. ಬೇರೆ ಬೇರೆ ದೂರಗಳಿಂದ ಮಾರ್ಗಗಳಿಂದ ಬಳಸ್ಕೊಂಡು ಹೋಗ್ಬೇಕಾಗಿತ್ತು. ಸೊ ಹಾಗಾಗಿ ಬಹಳ ಅಲ್ಲಿನ ಜನಜೀವನಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತು, ಪ್ರವಾಸಿಗರಿಗೆ ಕಷ್ಟ ಆಗ್ತಾ ಇತ್ತು, ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸೇನೆಗೆ ಕಷ್ಟ ಆಗ್ತಾ ಇತ್ತು. ಗಡಿ ಭಾಗಕ್ಕೆ ಮನಾಲಿಯಿಂದ ಲೇಹ್ನಿಂದ ಮನಾಲಿಗೆ ಹೋಗ್ಲಿಕ್ಕೆ, ಸೇನೆ ಕಾರ್ಯಾಚರಣೆ ಮಾಡ್ಲಿಕ್ಕೆ ಎಲ್ಲದಕ್ಕೂ ಕೂಡ, ಮತ್ತು ಸೇನೆಯಿಂದ ಬೇರೆ ಬೇರೆ ಈಗ ಸೈನಿಕರು ಹೋಗೋದ್ರಿಂದ ಹಿಡಿದು ಸೇನಾ ಸಾಮಗ್ರಿಗಳನ್ನ ಸಾಗಿಸ್ಲಿಕ್ಕೆ, ಅದರಲ್ಲೂ ತುರ್ತು ಪರಿಸ್ಥಿತಿ ಅಂತ ಸಂದರ್ಭದಲ್ಲಿ ಅಲ್ಲಿಗೆ ಹೋಗ್ಲಿಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತು. ಸೊ ಈಗ ಆ ಎಲ್ಲ ಸಮಸ್ಯೆಗಳನ್ನ ನಿವಾರಿಸುವಂತಹ ಅಟಲ್ ಸುರಂಗ ಮಾರ್ಗಕ್ಕೆ ಈಗ ಚಾಲನೆಯನ್ನ ನೀಡಲಾಗ್ತಾ ಇದೆ. ಹರೀಶ್, ರೈಟ್, ಥ್ಯಾಂಕ್ ಯು ಸೊ ಮಚ್ ಧರಣೀಶ್ ಬೂಕನಕೆರೆ ಈ ಕ್ಷಣದ ಮಾಹಿತಿಗಾಗಿ. ಬ್ಯಾಕ್ ಅನುಷ್ ಅವರ ವಿಚಾರಣೆ ಮಂಗಳೂರಿನ CCB ಕಚೇರಿಯವರು ಮಾಡ್ತಾ ಇದ್ರು. ತನಿಖಾಧಿಕಾರಿ ಇದೀಗ ಟ್ರಾನ್ಸ್ಫರ್ ಆಗಿದ್ದಾರೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, CCB ಇನ್ಸ್ಪೆಕ್ಟರ್ ಶಿವಪ್ರಕಾಶ್ ನಾಯಕ್ ವರ್ಗಾವಣೆ ಆಗಿದೆ. ಅನುಷ್ ಪರ ಹಾಗಿದ್ರೆ ಪ್ರಭಾವಿಗಳು ಲಾಭಿ ಮಾಡಿದ್ರು ಅನ್ನೋ ಕ್ವಶನ್ ರೈಸ್ ಆಗ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಮಂಗಳೂರು CCB ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು. IO ಇನ್ವೆಸ್ಟಿಗೇಷನ್ ಆಫೀಸರ್ ಇನ್ಸ್ಪೆಕ್ಟರ್ ಶಿವಕುಮಾರ್ ನಾಯ್ಕ್ ಇದ್ರು. ಇದೀಗ ಅವ್ರನ್ನ ಸಡನ್ ಆಗಿ ಎತ್ತಂಗಡಿ ಮಾಡಲಾಗಿದೆ. ಲೆಟ್ಸ್ ಗೋ ಲೈವ್. ಅಟಲ್ ಸುರಂಗವನ್ನ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೀಗ ಉದ್ಘಾಟನೆ ಮಾಡೋದಕ್ಕೆ ಎಲ್ಲ ರೀತಿಯ ಸಜ್ಜಾಗಿದ್ದಾರೆ. ನೀವು ನೋಡ್ತಿರುವಂತಹ ದೃಶ್ಯ ರೋಹ್ಟಕ್, ಹಿಮಾಚಲ ಪ್ರದೇಶ. ಅಲ್ಲಿಂದ ಇದೀಗ ವಿಶ್ವದ ಅತಿ ಉದ್ದನೆಯ 10,000 ಅಡಿ ಎತ್ತರದಲ್ಲಿರುವಂತಹ, ಅಂದ್ರೆ ಸಮುದ್ರ ಮಟ್ಟಕ್ಕಿಂತ 10,000 ಅಡಿ ಎತ್ತರದಲ್ಲಿರುವಂತಹ ವಿಶ್ವದ ಅತಿ ದೊಡ್ಡ ಸುರಂಗ ಮಾರ್ಗ ಅಟಲ್ ಸುರಂಗವನ್ನ ಪ್ರಧಾನಮಂತ್ರಿಗಳು ಇದೀಗ ಉದ್ಘಾಟನೆ ಮಾಡ್ತಿದ್ದಾರೆ. 10 ವರ್ಷದ ಕಾಮಗಾರಿ, ಜಗತ್ತಿನ ಉದ್ದದ ಸುರಂಗ ಅಂದ್ರೆ ಹೆದ್ದಾರಿ ಮಾರ್ಗ ಇದೀಗ ಲೋಕಾರ್ಪಣೆಗೊಳ್ಳೋದಕ್ಕೆ ಸಜ್ಜಾಗಿದೆ. ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೀಗ ಆಗಮಿಸಿದ್ದಾರೆ. ಎಕ್ಸಾಕ್ಟ್ಲಿ ಸೆಕ್ಯೂರಿಟಿ ಅದಾದ್ಮೇಲೆ ಎಲ್ಲವನ್ನು ಚೆಕ್ ಮಾಡಿದ್ಮೇಲೆ ನರೇಂದ್ರ ಮೋದಿ ಅವರು ಆಗಮಿಸ್ತಾರೆ. ಸುರಂಗ ಮಾರ್ಗಕ್ಕೆ ಇದೀಗ ಚಾಲನೆ ಸಿಗುತ್ತೆ. ಹಸಿರು ನಿಶಾನೆಯನ್ನು ತೋರಿಸ್ತಾರೆ. ಪ್ರತಿದಿನ 3,000 ವಾಹನಗಳು ಓಡಾಡುವಂತಹ ನಿರೀಕ್ಷೆ ಇದೆ. ಸಿಂಗಲ್ ಟ್ಯೂಬ್ ಬೈಲೈನ್ ಸುರಂಗ ಮಾರ್ಗ ಇದು. 10.5 ಮೀಟರ್ ಅಗಲ ಇದೆ. 9.2 ಕಿಲೋಮೀಟರ್ ಉದ್ದದ ವಿಶ್ವದ ಅತಿ ದೊಡ್ಡ ಸುರಂಗ ಮಾರ್ಗ. ಹಿಮಾಚಲ ಪ್ರದೇಶದ ರೋಹ್ಟಕ್ನಲ್ಲಿರುವಂತಹ ಸುರಂಗ ಅಲ್ಲಿಂದ ಶುರುವಾಗುತ್ತೆ, ಅಲ್ಲಿ ಲೋಕಾರ್ಪಣೆಗೊಳ್ತಾ ಇದೆ.
ಕೆಲವೇ ಕ್ಷಣಗಳಲ್ಲಿ ಈ ಸುರಂಗ ಮಾರ್ಗವನ್ನು ಲೋಕಾರ್ಪಣೆಗೊಳ್ಳಿ ಬಂದಿರಲ್ಲ ನರೇಂದ್ರ ಮೋದಿ ಅವರ ಆಗಮನ ಹಿಮಾಚಲ ಪ್ರದೇಶದ ಹೊಟ್ಟೆಂಗೆ. ಲೆಟ್ಸ್ ಗೋ ಲೈವ್. सभी का अभिवादन स्वीकार करते हुए माननीय प्रधानमंत्री कई बार पहले भी प्रधानमंत्री हिमाचल प्रदेश ಎಸ್, ನೀವು ನೋಡ್ತಾ ಇದ್ದೀರಾ. ಅಫ್ಕೋರ್ಸ್ ಹಿಂದಿಲಿ ಕಮೆಂಟ್ರಿ ಏನಪ್ಪಾ ಅಂದರೆ ದೇಶದಾದ್ಯಂತ ನ್ಯೂಸ್ 18 ನೆಟ್ವರ್ಕ್ ಇದ್ದೇ ಇದೆ. ಎಲ್ಲ ಕಡೆ ಕೂಡ ನಮ್ಮ ಚಾನಲ್ ಕೆಲಸ ಮಾಡ್ತಾ ಇದೆ. ಅದರ ದೃಶ್ಯಾವಳಿಗಳನ್ನು ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದ್ದೀವಿ. ನರೇಂದ್ರ ಮೋದಿ ಅವರು ಇದೀಗ ಅಲ್ಲಿ ಬಂದರು. ಎಲ್ಲ ಅಲ್ಲಿ ಗಣ್ಯರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದಾರೆ. ಬೇರೆ ಸಂದರ್ಭದಲ್ಲಿ ಹ್ಯಾಂಡ್ ಶೇಕ್ ಮಾಡ್ತಿದ್ದುಂಟು, ಬಟ್ ಇವಾಗ ಹಂಗಲ್ಲ. ಅಫ್ಕೋರ್ಸ್ ಒಂದು ಕೊರೋನಾ, ಸೊ ಹಾಗಾಗಿ ಎಲ್ಲ ರೀತಿಯ ಪ್ರಿಕಾಷನರಿ ಮೆಷರ್ಸ್ಗಳನ್ನು ತೆಗೆದುಕೊಂಡಿದ್ದಾರೆ. ಎಲ್ಲ ಗಣ್ಯರಿಗೂ ಕೂಡ ನಮಸ್ಕಾರ ಮಾಡಿ, ರಾಜನಾಥ್ ಸಿಂಗ್ ಅವರು ಕೂಡ ಇದ್ದಾರೆ, ನಮಸ್ಕಾರವನ್ನು ಮಾಡಿ ಇದೀಗ ತೆರಳುತ್ತಾ ಇದ್ದಾರೆ. ಅಲ್ಲಿ ಬಂದಿದ್ದಾರೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು. ಇದೀಗ ಟೇಪ್ ಕಟ್ ಮಾಡಿ ಈ ದೇಶದ ವಿಶ್ವದ ಅತಿ ಉದ್ದನೆಯ ಸುರಂಗ ಮಾರ್ಗಕ್ಕೆ ಚಾಲನೆ ಕೊಡ್ತಿದ್ದಾರೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು. ಅಟಲ್ ಸುರಂಗ ಅಂತ ಹೆಸರಿಡಲಾಗಿದೆ. ವಿಶ್ವದ ಉದ್ದನೆಯ ಹೆದ್ದಾರಿ ಸುರಂಗಕ್ಕೆ ಇದೀಗ ಗ್ರೀನ್ ಸಿಗ್ನಲ್. ಸುರಂಗ ಮಾರ್ಗವನ್ನು ಇದೀಗ ಟೇಪ್ ಕಟ್ ಮಾಡುವುದರ ಮೂಲಕ ಪ್ರಧಾನಮಂತ್ರಿಗಳು ವಿದ್ಯುಕ್ತವಾಗಿ ಇನಾಗ್ರೇಟ್ ಮಾಡ್ತಿದ್ದಾರೆ. उनका अभिनंदन किया जा रहा है. रक्षा मंत्री श्री राजनाथ सिंह यहाँ पर मौजूद हैं. वित्त राज्य मंत्री श्री अनुराग सिंह ठाकुर, हिमाचल प्रदेश के मुख्यमंत्री श्री जयराम ठाकुर, बीआरओ से जुड़े ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಯಾದಿಯಾಗಿ ಎಲ್ಲ ಗಣ್ಯರು ಕೂಡ ಅಲ್ಲಿದ್ದಾರೆ. ನಾನು ಆಗಲೇ ಹೇಳಿದಾಗ ರಾಜನಾಥ್ ಸಿಂಗ್ ಅವರು ಕೂಡ ಇದ್ದಾರೆ. ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಸುರಂಗ ಮಾರ್ಗದ ಪ್ರಾರಂಭದಲ್ಲಿ ಟೇಪ್ ಕಟ್ ಮಾಡಿ ಒಳಗಡೆ ಬಂದು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ಅಲ್ಲಿಂದ ಈ ಸುರಂಗ ಮಾರ್ಗ ಹೊರಡುತ್ತೆ. 9.2 ಕಿಲೋಮೀಟರ್ನ ಸುರಂಗ ಮಾರ್ಗ. ये इस बात को जाहिर करता है कि देश का सर्वोच्च नेतृत्व किस तन्मयता के साथ, किस प्रतिबद्धता के साथ काम कर रहा है. 3 अक्टूबर 2020 का दिन अटल टनल रोहतांग राष्ट्र को समर्पित माननीय प्रधानमंत्री श्री नरेंद्र मोदी के द्वारा इलेक्ट्रॉनिक माध्यम से इन्होंने ये शुभ कार्य किया और बीआरओ के महानिदेशक उन्हें अटल टनल के बारे में जानकारी दे रहे हैं. साथ में हैं रक्षा मंत्री राजनाथ सिंह. बहुत ही ऐतिहासिक अवसर है और ये टनल अपने आप में इतनी खास है कि हर कोई इसके बारे में सब कुछ जानना चाहता है. हर छोटी से छोटी जानकारी भी अपने आप में एक कहानी समेटे हुए है. और यहां पर एक ग्रुप फोटोग्राफ जिसमें प्रधानमंत्री, रक्षा मंत्री, बीआरओ के महानिदेशक और हिमाचल प्रदेश के मुख्यमंत्री. एक विशिष्ट ऐतिहासिक क्षण जिसे हमेशा के लिए कैमरे में समेट लिया गया है. माननीय प्रधानमंत्री महोदय सदैव जो भी मुश्किल परिस्थितियां होती हैं उसमें न केवल उन्होंने सर्वोच्च नेतृत्व के तौर पर हमेशा आगे रहकर काम किया है, बल्कि देश के इस दुर्गम इलाके में आज वो खुद पहुंचे हैं. कोरोना काल में विपरीत परिस्थितियां हैं, न्यू नॉर्मल है. कोरोना महामारी की वजह से जो प्रोटोकॉल से उनका पूरी तरीके से पालन किया जा रहा है. इस उद्घाटन समारोह में माननीय प्रधानमंत्री महोदय को जानकारी दी जा रही है इस टनल के बारे में हिमाचल प्रदेश के मुख्यमंत्री श्री जयराम ठाकुर के द्वारा. और अब टनल के दूसरे छोर पर जहां पर इलेक्ट्रॉनिक माध्यम से प्रधानमंत्री नरेंद्र मोदी ने इस टनल को राष्ट्र को समर्पित किया है, वहां भी एक ग्रुप फोटोग्राफ. और इसमें प्रधानमंत्री के अलावा रक्षा मंत्री, चीफ ऑफ डिफेंस स्टाफ, वित्त राज्य मंत्री अनुराग ठाकुर, हिमाचल प्रदेश के मुख्यमंत्री जयराम ठाकुर, रक्षा मंत्री और बीआरओ के कई विशिष्ट अधिकारी उपस्थित हैं. जब इसका निर्माण कार्य शुरू हुआ होगा और जब इतनी बाधाएं आ रही थीं, तब शायद ही किसी ने सोचा होगा कि एक अवसर ये भी होगा जब देश के प्रधानमंत्री, जो देश को
उच्च शिखर की ओर ले जाने के लिए कृत संकल्पित हैं, वो यहां होंगे। और इस समय बीआरओ के महानिदेशक उन्हें एक प्रदर्शनी दिखा रहे हैं, और ये प्रदर्शनी वो है जहां अटल टनल के निर्माण की पूरी गाथा है। हर तस्वीर अपने आप में एक दस्तावेज है, और ये सेरी नाला के बारे में बता रहे हैं कि किस तरह नाला से जब पानी का बहाव शुरू हुआ उस समय कई कई महीने तक 1-1 मीटर की खुदाई भी नहीं होती थी। ये वो अवसर था, ये वो लम्हा था जब ऐसा लगता था कि टनल का निर्माण कार्य आगे बढ़ ही नहीं पाएगा। ये देखिए, जो ये तस्वीरें हैं वो बताती हैं कि पानी का बहाव इतना तेज था, उसमें कई तरीके से उसको रोकने के प्रयास किए गए। ऑस्ट्रेलिया से विशेषज्ञों को भी बुलाया गया। एक समय तो उन्होंने भी हाथ खड़े कर दिए थे, लेकिन बीआरओ की जितनी तारीफ की जाए उतना कम। उन्होंने उस समय भी हार नहीं मानी और कोई ना कोई रास्ता निकाल ही लिया। ये टनल के अंदर प्रदर्शनी का वो हिस्सा जहां अटल से जुड़ी गाथा को महानिदेशक इस समय माननीय प्रधानमंत्री को बता रहे हैं। इस प्रदर्शनी के माध्यम से ये बताने का प्रयास हुआ है कि अटल टनल का जो निर्माण है उसमें कितनी बाधाएं आई हैं, कितनी मुश्किलें आई हैं, लेकिन मानव संकल्प और जिजीविषा ने उन पर हमेशा ही विजय पाई है और आज भी उस दिशा में एक नया अध्याय जुड़ा है। कई मर्तबा सेरी नाला, जो कि एक फॉल्ट जोन है, अगर उस जियोलॉजिकल भूगर्भीय दृश्य से देखें उसे, तो वहाँ पर पानी का इतना तेज और ज़्यादा संख्या में मात्रा में आगमन होता था कि निर्माण कार्य मुश्किल हो जाता था। खुदाई के जो एक्सकेवेशन के जो पैरामीटर्स हैं वो 5 मीटर प्रतिदिन की खुदाई निर्धारित की जाती थी, लेकिन कई बार ऐसी मुश्किल परिस्थितियां होती थी कि आधा मीटर प्रतिदिन ही खुदाई हो पाती थी। तापमान देश के इस क्षेत्र में जून के महीनों में 25 से 30 डिग्री रहता है और दिसंबर से जनवरी में -20 से -30 डिग्री तापमान होता है। तो ऐसी प्रतिकूल परिस्थितियों में भी इस संरचना को मूर्त रूप दिया गया है। सीमा सड़क संगठन के महानिदेशक लेफ्टिनेंट जनरल हरपाल सिंह माननीय प्रधानमंत्री श्री नरेंद्र मोदी को जानकारी दे रहे हैं तस्वीरों के माध्यम से। पहली मर्तबा जब ड्रिलिंग और ब्लास्टिंग तकनीक का इस्तेमाल हुआ, सेरी नाला की जो मुश्किलें थी उनको पार पाया गया। साउथ पोर्टल पर शुरुआत हुई, बर्फीले तूफानों का सामना करना पड़ता था, लेकिन उसके बावजूद हमारे इन जांबाजों ने हार नहीं मानी। नॉर्थ पोर्टल जो कि लेह की ओर जाने वाले रास्ते पर है, केलोंग जिस दिशा में आगे पड़ता है, वहाँ पर ज़्यादा मुश्किलें आती थी, इसीलिए ज़्यादा कार्य जो हुआ वो साउथ पोर्टल जिसे हम कहते हैं, दक्षिणी छोर जो मनाली की ओर का इलाका है, वहाँ पर ज़्यादा रफ्तार से काम हुआ। जो इसका उत्तरी सिरा है नॉर्थ पोर्टल, वहाँ पर जो बीआरओ का कार्यालय था जहाँ से ये पूरा ऑपरेशन संचालित होता था, एक समय वहाँ 7 से 8 मीटर की ऊंचाई तक बर्फ जम जाती थी। हालात बेहद मुश्किल थे, लेकिन उस समय भी काम रोका नहीं गया, क्योंकि एक सपना था और उस सपने को पाने के लिए लगातार प्रयास किए जाते रहे और तभी सपना साकार होता है। इस समय अटल टनल में मौजूद हैं माननीय प्रधानमंत्री और वो प्रदर्शनी देख रहे हैं। ये प्रदर्शनी अटल टनल के निर्माण की गाथा को समेटे हुए है। अलग अलग पड़ावों को तस्वीरों के माध्यम से प्रदर्शित किया गया है। माननीय प्रधानमंत्री श्री नरेंद्र मोदी पूरी दिलचस्पी लेते हुए अटल टनल के निर्माण की इस गाथा को समझने के लिए एक एक तस्वीर का पूरी गहनता के साथ अवलोकन उनके द्वारा विधिवत उद्घाटन इस टनल का हो चुका है, राष्ट्र को समर्पित किया जा चुका है उसे माननीय प्रधानमंत्री महोदय के द्वारा। माननीय प्रधानमंत्री महोदय की खासियत कि वो
आम जनता से जुड़ना पसंद करते हैं, जो कर्मयोगी लोग हैं जिन्होंने इस टनल के निर्माण में महत्वपूर्ण योगदान दिया है, उनसे प्रत्यक्ष संवाद करने की कोशिश आप देख सकते हैं। माननीय प्रधानमंत्री महोदय स्वयं विचरण कर रहे हैं टनल के। ವೆಲ್ಕಮ್ ಬ್ಯಾಕ್. ಜಗತ್ತಿನ ಅತಿ ಉದ್ದದ ಹೆದ್ದಾರಿ ಸುರಂಗ ಮಾರ್ಗವನ್ನು ಇದೀಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಲೋಕಾರ್ಪಣೆಗೊಳಿಸ್ಕೊಟ್ಟಿದ್ದಾರೆ. ಮನಾಲಿ ಲಡಾಖ್ನ ಲೇಹ್ ಸಂಪರ್ಕವನ್ನು ಮಾಡುತ್ತೆ. 9.2 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ ಇದು. ಸಿಂಗಲ್ ಟ್ಯೂಬ್ ಬೈಲೈನ್ ಸುರಂಗ ಮಾರ್ಗ. ಅಟಲ್ ಸುರಂಗದ ಅಗಲ 10.5 ಮೀಟರ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಕ್ಷಣಾ ಸಚಿವರು, ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಗಳಾದಿಯಾಗಿ, ರಾಜ್ಯ ಸಚಿವರಾದಿಯಾಗಿ ಅಂದರೆ ಅನುರಾಗ್ ಠಾಕೂರ್ ಅವರು ಇವರೆಲ್ಲರೂ ಕೂಡ ಇದ್ದಾರೆ. ಅವರೆಲ್ಲರ ಸಮ್ಮುಖದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಟೇಪ್ ಕಟ್ ಮಾಡಿ ಹಸಿರು ನಿಶಾನೆಯನ್ನು ತೋರಿಸಿದ್ರು. ಅದಾದ ನಂತರದಲ್ಲಿ ಒಂದಷ್ಟು ಮಾಹಿತಿಯನ್ನು, ಅಂದರೆ ಈ ಸುರಂಗವನ್ನು ಕಟ್ಟಬೇಕಾದಷ್ಟು ಈಸಿಯಾಗಿರಲಿಲ್ಲ ಅನ್ನೋದಕ್ಕೆ ಈ 10 ವರ್ಷ ಏನೆಲ್ಲ ಕಷ್ಟಗಳಾಯಿತು. ಸುರಂಗವನ್ನು ತೋಡಬೇಕಾದ್ರೆ ಜೋರ್ ಮಟ್ಟದಲ್ಲಿ ನೀರು ಹರಿದು ಬರ್ತಾ ಇತ್ತು, ಅಷ್ಟು ಈಸಿ ಇರಲಿಲ್ಲ. ಈಗ ನೋಡ್ತಾ ಇದ್ದೀರಾ ವಿಜುವಲ್ಸ್, ತೆರೆದ ವಾಹನದಲ್ಲಿ ಪ್ರಧಾನಮಂತ್ರಿಗಳು ಅದರ ಎಲ್ಲ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದಾರೆ. ನೀವು ನೋಡ್ತಿರುವಂತಹ ದೃಶ್ಯ. ಇದಕ್ಕೂ ಮುಂಚೆ ಒಂದಷ್ಟು ಒಳಗಡೆ ಓಡಾಡಿದ್ರು, ಅಲ್ಲಿನ ಎಲ್ಲ ಡೆವಲಪ್ಮೆಂಟ್ಸ್ಗಳನ್ನು ಅಬ್ಸರ್ವ್ ಮಾಡಿದ್ರು. ಯಾರನ್ನೂ ಅವ್ರ ಹತ್ರಕ್ಕೆ ಸೇರಿಸಿರ್ಲಿಲ್ಲ, ಅವರೊಬ್ಬರೇ ಹೋಗಿದ್ರು ನಡ್ಕೊಂಡು. ಇದೇ ಥರ ಕಳೆದ ವರ್ಷ ಒಂದು ದೊಡ್ಡ ಬ್ರಿಡ್ಜ್ ಓಪನ್ ಮಾಡಬೇಕಾದ್ರೂ ಅಷ್ಟೇ, ಅಲ್ಲೂ ಒಬ್ಬರೇ ನಡ್ಕೊಂಡು ಹೋಗಿ ಎಲ್ಲ ನೋಡ್ಕೊಂಡು ವಾಪಸ್ ಬಂದಿದ್ರು. ನಾವೆಲ್ಲರೂ ಕೂಡ ನೆನಪಿಸ್ಕೋತೀವಿ ಅದನ್ನ. ಇದೀಗ ತೆರೆದ ವಾಹನದಲ್ಲಿ ಗಮನಿಸ್ತಾ ಇದ್ದಾರೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾನಕಿರಾಮ್ ಅವರು, ನಿವೃತ್ತ ಸೇನಾಧಿಕಾರಿಗಳು, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಇವಾಗ ನೀವು ಈ ದೃಶ್ಯಾವಳಿಗಳನ್ನ ನೋಡ್ತಾ ಇರೋರು, ಅವಾಗಲೂ ನಮ್ಮ ಕಾಲದಲ್ಲಿ ಇವೆಲ್ಲ ಇರಬೇಕಾಗಿತ್ತು, ಇನ್ನೂ ಎಷ್ಟೆಷ್ಟು ಹೆಲ್ಪ್ ಆಗ್ತಿತ್ತು ಅಂತ ಅನ್ಸೋದು ಸಹಜ. ಬಟ್ ಇವಾಗ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಭಾರತ ಕೂಡ ಮುಂದುವರಿತಾ ಇದೆ ಅಂತ ತೋರಿಸೋಕೆ ಇದೆಲ್ಲ ಡೆವಲಪ್ಮೆಂಟ್ಸ್ಗಳು ನಡೀತಾ ಇದೆ. ನಿಮ್ಮ ಮೊದಲ ಮಾತೇನು ಸರ್? ಇದು ಹೇಗೆ ವೆಪನ್ ಅಕ್ವಿಸಿಷನ್ ನಮ್ಗೆ ಒಂಥರ ಭರವಸೆ ಕೊಡುತ್ತೆ ಮತ್ತು ಸಂತೋಷ ಕೊಡುತ್ತೆ. ರಫೇಲ್ ವಿಮಾನ ಆಗ್ಲಿ ಹಾಗೆ ಅದಕ್ಕೆ ಈಕ್ವಲೆಂಟ್ ಇದು ಒಬ್ಬ ಸೈನಿಕರಿಗೆ ಸಂತೋಷ ಕೊಡುವಂತ ಸಮಾಚಾರ ಇದು. ಹಿಂದ್ಗಡೆಯಿಂದ ನಮಗೆ ಸಪೋರ್ಟ್ ಸಿಗುತ್ತೆ, ನಮಗೆ ಸಪ್ಲೈ ಸಿಗುತ್ತೆ ಮತ್ತು ನಮ್ಮನ್ನು ಕಾಪಾಡೋದಕ್ಕೆ ಇಷ್ಟು ಅವರ್ಸ್ ಅಲ್ಲಿ ಜನ ಬರ್ಬೋದು ಅನ್ನೋ ಒಂದು ಭರವಸೆ ಇದೆಯಲ್ಲ, ಅದು ಸೈನ್ಯಕ್ಕೆ ಮತ್ತು ಒಬ್ಬ ಸೈನಿಕನಿಗೆ ವಿಶ್ವಾಸ ಕೊಡುತ್ತೆ. ಎಲ್ಲೂ ಕನೆಕ್ಷನ್ ಇಲ್ಲ, ರೋಡ್ ಇಲ್ಲ, ಸ್ನೋನಲ್ಲಿ ಈ ಹೇಸರಗತ್ತೆ ಮೇಲೆ ಸಪ್ಲೈಸ್ ಬರಬೇಕು. ನಾಳೆ ಕಲ್ಲಿದ್ಲು ಬರ್ಲಿಲ್ಲ ಅಂದ್ರೆ ಅವನು ಕೋಲ್ಡ್ ಅಲ್ಲೇ ಸತ್ತು ಹೋಗ್ತಾನೆ. ಈ ಪರಿಸ್ಥಿತಿ ಏನಿತ್ತು ಹಿಂದೆ, ಅದನ್ನ ಗಮನಿಸಿದ್ರೆ ಇದೊಂದು ದೊಡ್ಡ ಅತ್ಯಂತ ವಿಶ್ವಾಸ ಹುಟ್ಟಿಸುವಂತ ಈ ಅಟಲ್ ಟನಲ್ ನಿಜವಾಗಿಯೂ ಸೈನ್ಯದ ಮನೋಬಲವನ್ನೇ ಚೇಂಜ್ ಮಾಡುತ್ತೆ. ಸರ್, ಈ ಡೆವಲಪ್ಮೆಂಟ್ಸ್ಗಳು ನೆರೆ ರಾಜ್ಯದ ಮೇಲೆ ಹೇಗೆ ಪರಿಣಾಮ, ನೆರೆ ದೇಶಗಳ ಮೇಲೆ ಏನು ಮೆಸೇಜ್ ಪಾಸ್ ಆಗುತ್ತೆ ಮತ್ತು ಏನು ಪರಿಣಾಮ ಬೀರ್ಬೋದು ಸರ್? ಈಗಾಗ್ಲೇ ನಾವು ನೋಡ್ತಾ ಇದೀವಿ, ಚೈನೀಸ್ ಲೀಡರ್ಸ್ಗಳು ನಿನ್ನೆಯಿಂದ ಆಗ್ಲೇ ಅನೇಕ ಸ್ಟೇಟ್ಮೆಂಟ್ ಗಳನ್ನು ಕೊಡ್ತಿದ್ದಾರೆ. ಲಡಾಖ್ ಯೂನಿಯನ್ ಟೆರಿಟರಿ ಮಾಡಿರೋದು ಕಾನೂನು ವಿರುದ್ಧವಾಗಿ ಮಾಡಿದ್ದಾರೆ ಇಂಡಿಯಾ, ಮತ್ತು ನಾವು ಅದನ್ನ ರೆಕಗ್ನೈಸ್ ಮಾಡೋದಿಲ್ಲ ಅನ್ನೋ ಸ್ಟೇಟ್ಮೆಂಟ್ ಪದೇ ಪದೇ ಬರ್ತಾ ಇದೆ ಚೈನೀಸ್ ಲೀಡರ್ಸ್. ಅವ್ರನ್ನ ಕೇಳೇನ್ ಮಾಡ್ಬೇಕಾಗಿಲ್ವಲ್ಲ ಸರ್? ಅವ್ರನ್ನ ಕೇಳಿ ಮಾಡ್ಬೇಕಾಗಿಲ್ಲ, ಆದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಏನು ಬಾರ್ಡರ್ ಏರಿಯಾಸ್ ಅಲ್ಲಿ ಅದರ ಮೇಲೆ ಅವರ ಕಣ್ಣಿದೆ ಮತ್ತು ಅಬ್ಜೆಕ್ಷನ್ ಸ್ಟೇಟ್ಮೆಂಟ್ ಗಳಲ್ಲಿ ಬರ್ತಾ ಇದೆ. ಆದ್ರೆ ಅವರು ಮಾಡಿರುವಂತ ಏನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇದೆಯಲ್ಲ, ಅದಕ್ಕೆ ಸರಿಸಮಾನವಾಗಿ ನಾವು ಹೆಜ್ಜೆ ಇಡ್ತಾ ಇದ್ದೀವಿ. ಇನ್ನು ನಮ್ಗೆ ಈಗ ಇದು 2ನೇ ಟನಲ್ ಸಪ್ಲೈಸ್ಗೆ ಲಡಾಖ್ ರೀಜನ್ಗೆ, 3ನೇ ಟನಲ್ ಒಂದು ಶುರುವಾಗಿದೆ. ಈ ರೀತಿಯ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮತ್ತು ನಮ್ಗೆ ಅದು ಒಂದೇ ಒಂದು ಸಣ್ಣ ಹೆಲಿಪ್ಯಾಡ್. ಸರ್ ಈಗ ಎಕ್ಸಾಕ್ಟ್ಲಿ ನ್ಯೂಸ್ 18 ಅಲ್ಲಿ ಒಂದು ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದೀವಿ ಸರ್ ನಾವು. ಸುತ್ತಮುತ್ತ ಬೆಟ್ಟಗಳು, ಅಫ್ಕೋರ್ಸ್ ಈ ಜಾಗಕ್ಕೆ ಬರ್ತಾ ಇದ್ದ ನರೇಂದ್ರ ಮೋದಿ ಅವರು ಇಲ್ಲಿ ಭಾಷಣ ಮಾಡೋರು ಇದ್ದಾರೆ ಅವರು ಕೂಡ. ಸರ್, ಈ ಥರದ ಕಣಿವೆ ಪ್ರದೇಶಗಳಲ್ಲಿ ಈ ಥರದ ಡೆವಲಪ್ಮೆಂಟ್ಸ್ ಮಾಡೋದೇ ಎಷ್ಟು ಕಷ್ಟ ಅಲ್ವಾ ಸರ್?
ಹೌದೌದು. ಈಗ ನಿಮ್ಗೆ ಒಂದು ವಿಚಾರ ಹೇಳ್ತೀನಿ. ಇಲ್ಲಿಂದ ನಮ್ಮ ಸೈನಿಕರು ಯಾರಾದ್ರೂ ಆ ಏರಿಯಾಕ್ಕೆ ಟ್ರಾನ್ಸ್ಫರ್ ಆದ್ರೆ ಫಸ್ಟ್ ಲೇನ್ ಅಲ್ಲಿ 1 ವಾರ 10 ದಿನ ಅವರಿಗೆ ಸುಮ್ನೆ ಇರೋದಕ್ಕೆ ಹೇಳ್ತಾರೆ. ಅಂದ್ರೆ ಅಲ್ಲಿ ವಾತಾವರಣಕ್ಕೆ ಹೊಕ್ಕೊಳ್ಳೋದಕ್ಕೆ 10 ದಿನ ಅವರು ಇದ್ಬಿಟ್ಟು ಆಮೇಲೆ ಪ್ರಯಾಣ ಬೆಳೆಸ್ಬೇಕು. ಅಂತಹ ಪರಿಸ್ಥಿತಿ, ಗಾಳಿ ವಿರಳ ಮತ್ತು ಆಕ್ಸಿಜನ್ ಇರಲ್ಲ. ಅಂತಲ್ಲಿ ಫಸ್ಟ್ ಕೆಲಸ ಮಾಡೋದೇ ಬಹಳ ಮನುಷ್ಯರು ಇರಲಿ, ಈವನ್ ಎಕ್ವಿಪ್ಮೆಂಟ್ ಗಳು ಸರಿಯಾಗಿ ಕೆಲಸ ಮಾಡಲ್ಲ ಅಲ್ಲಿ. ವ್ಯವಸ್ಥೆಗೆ ಅಲ್ಲಿ ಸ್ಪೆಷಲ್ ನಿಮ್ಗೆ ಫ್ಯೂಯಲ್ಲೇ ಬೇಕು, ಹೆಪ್ಪಗಡ್ಡೆ ಇರೋ ಫ್ಯೂಯಲ್ ಬೇಕು, ಎಂಜಿನ್ ಗಳ ಕೆಪಾಸಿಟಿ ರೆಡ್ಯೂಸ್ ಆಗುತ್ತೆ. ಈ ರೀತಿ ಅನೇಕ ಮೆಷಿನ್ ಗಳಿಗೆ ಅಷ್ಟು ರಿಸ್ಟ್ರಿಕ್ಷನ್ ಇದೆ ಅಂದ್ರೆ ಒಬ್ಬ ಹ್ಯೂಮನ್ ಬೀಯಿಂಗ್ ಮೇಲೆ ಎಂಥ ಪರಿಣಾಮ ಬೀಳುತ್ತೆ ಅನ್ನೋದನ್ನ ನೀವು ಗಮನಿಸ್ಬೇಕು. ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ. ಆ ಏರಿಯಾದಲ್ಲಿ ನೀವು ಟೊಮೆಟೊನ ಒಯ್ದು ಗೋಡೆಗೆ ಹೊಡೆದ್ರೆ ಅದು ಒಡೆಯಲ್ಲ, ಬಾಲ್ ಹಾಗೆ ವಾಪಸ್ ಬರುತ್ತೆ. ಇಂಥ ಚಳಿ ಇರುತ್ತೆ. ಟೂತ್ ಪೇಸ್ಟ್ ತೆಕ್ಕೊಳ್ಳೋದಕ್ಕಾಗಲ್ಲ, ಟೂತ್ ಪೇಸ್ಟ್ ಹೊರಗೆ ಬರಲ್ಲ, ಹಾರ್ಡ್ ಆಗ್ಬಿಟ್ಟಿರುತ್ತೆ. ಆ ಟೂತ್ ಪೇಸ್ಟ್ ಗೆ ಮೊದಲೇ ಹಾಕೊಂಡು ಹೋಗ್ತಾರೆ ಸೈನಿಕರು ಒಂದು ಓಪನ್ ಕಂಟೈನರ್ಗೆ. ಈ ರೀತಿಯ ಅನೇಕ ವ್ಯವಸ್ಥೆಗಳ ಮೇಲೆ ಈ ಚಳಿಯ ಪರಿಣಾಮ ಮತ್ತು ಗುಡ್ಡಗಾಡಿನ ಪ್ರಮಾಣ, ಅದನ್ನ ನಾವು ಟಿಬೆಟ್ ನ ರೂಫ್ ಟಾಪ್ ಆಫ್ ವರ್ಲ್ಡ್ ಅಂತ ಕರಿತೀವಿ, ಅಂತ ಹೈಟ್ ಅದು. ಥ್ಯಾಂಕ್ ಯು ಸೋ ಮಚ್ ಸರ್. ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ ನಿವೃತ್ತ ಸೇನಾಧಿಕಾರಿ ಜಾನಕಿ ರಾಮ್ ಅವರು. ಎಲ್ಲ ಮಾಹಿತಿಗಳನ್ನು ಕೂಡ ನಿಮಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಇಡೀ ಜಗತ್ತಿನ ಅತಿ ಉದ್ದದ ಸುರಂಗ ಮಾರ್ಗ, ಅದಕ್ಕೆ ಹೆಸರು ಅಟಲ್ ಸುರಂಗ. ಈ ಅಟಲ್ ಸುರಂಗದ ಹಲವಾರು ವೈಶಿಷ್ಟ್ಯತೆಗಳನ್ನು ಕೂಡಿದೆ. ಆ ಸುರಂಗ ಮಾರ್ಗವನ್ನು ಕೆಲವೇ ಹೊತ್ತಿನ ಮುಂಚೆ ರೋಹ್ಟಕ್ ಹಿಮಾಚಲ ಪ್ರದೇಶದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಟಲ್ ಸುರಂಗಕ್ಕೆ ಹಸಿರು ನಿಶಾನೆಯನ್ನು ತೋರಿಸಿದ್ರು. ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಗಳಾದಿಯಾಗಿ, ರಕ್ಷಣಾ ಸಚಿವರಾಗಿಯಾಗಿ, ರಾಜ್ಯ ಖಾತೆಯ ಸಚಿವರಾದಿಯಾಗಿ ಎಲ್ಲರೂ ಕೂಡ ಅಲ್ಲಿ ಉಪಸ್ಥಿತರಿದ್ದರು, ಸೇನಾಧಿಕಾರಿಗಳಿದ್ದರು. ವಿಶೇಷವಾಗಿ ಪಬ್ಲಿಕ್ಗಷ್ಟನ್ನು ಹೊರತುಪಡಿಸಿ ಅಫ್ಕೋರ್ಸ್ ತುಂಬ ಜನರಿಗೆ, ಅಂದರೆ ಅದು ಸೇನೆಗಂತೂ ಬಹಳ ದೊಡ್ಡ ಮಟ್ಟದಲ್ಲಿ ಸಹಕಾರಿ ಆಗುತ್ತೆ ಈ 9.2 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ. लेकिन बाद में मुझे लगा कि मनाली से लेह तक ऐसा रास्ता होना चाहिए जो 12 महीने उपलब्ध हो। टनल के कार्य में 587 मीटर लंबे सेरी नाले के रूप में एक कठिन समस्या सामने आई। इसमें 8000 लीटर प्रति मिनट के बहाव से पानी ने टनल के कार्य में बाधा डाली। ये समस्या अपने आप में विश्व की एक अनूठी चुनौती साबित हुई, जिसको नवीनतम टेक्नोलॉजी और आधुनिक उपकरणों से दूर किया गया। समय पर कार्य पूरा करने के लिए 3000 श्रमिक तथा बीआरओ के 650 कर्मियों ने एकजुट होकर 3 शिफ्टों में कार्य किया। हिमाचल प्रदेश के लद्दाख और जम्मू कश्मीर से जोड़ने वाली, मनाली को लेह से जोड़ने वाली रोहतांग टनल अब अटल टनल के नाम से जानी जाएगी। 9 किलोमीटर लंबी 10.5 मीटर चौड़ी बाइलेन टनल में नवीनतम सेफ्टी एवं सिक्योरिटी उपकरण लगाए गए हैं। टनल में हर 250 मीटर पर सीसीटीवी कैमरा। ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ವಿಂಗ್ ಕಮಾಂಡರ್ GB ಅತ್ರಿ ಅವರಿದ್ದಾರೆ. ಅತ್ರಿ ಸರ್, ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ. ನಮಸ್ಕಾರ ನಾಗರಾಜ್, ಹೇಳಿ ಸರ್. ಈ ವಿಜುವಲ್ಸ್ ನೋಡ್ತಾ ಇದ್ದೀರಾ, ಹೌ ಡು ಯು ಫೀಲ್ ಸರ್? ಬಹಳ ಸಂತೋಷದ ಸಂಗತಿ ಇದು. ಬೆಟರ್ ಲೇಟ್ ದೆನ್ ನೆವರ್ ಅಂತ ಈಗಿನ ಸರ್ಕಾರ ಯಾವಾಗಲೂ ಆಗ್ಬೇಕಾಗಿತ್ತು. ಈಗ ನೋಡಿ, ಲಡಾಖ್ ಪೂರ್ವದ ಮತ್ತು ಲೇನ್ ಮುಂದ್ಗಡೆ ಜಾಗಕ್ಕೆ ಅಂದ್ರೆ ಅಪ್ ಟು ದೌಲತ್ ಬೇಗಿ ಓಲ್ಡ್ ಏರ್ಪೋರ್ಟ್ ತನಕ ನಮ್ಮ ಸೈನ್ಯ ಮೂವ್ ಮಾಡ್ಲಿಕ್ಕೆ ಅದ್ಭುತವಾದ ಒಂದು ಅವಕಾಶ ಆಗಿದೆ. ಈಗ ನಮ್ಮ ಮೇಲೆ ಹಲ್ಲು ಮಸುವಂತ ಯಾವ ಶತ್ರು ಕೂಡ ನೋಡ್ಲಿಕ್ಕೆ ಆಗೋದಿಲ್ಲ, ಭಯ ಬೀಳ್ತಾನೆ. ಈಗ ಯಾಕಂದ್ರೆ ನಮ್ಮ ಮೂವ್ಮೆಂಟ್ ಫಾಸ್ಟ್ ಆಗುತ್ತೆ ಈಗ, ಮತ್ತು ಸುಗಮವಾಗುತ್ತೆ, ಸುಲಲಿತವಾಗುತ್ತೆ. ಸರ್, ಇದುವರೆಗೆ ಆ ಜಾಗಗಳು ಎಷ್ಟು ಟಫ್ ಇತ್ತು ಸರ್ ನಮ್ಗೆ? ತುಂಬಾನೇ ಟಫ್ ಇದೆ. ಯಾಕಂದ್ರೆ ನೋಡಿ, 10-12 ಸಾವಿರ ಅಡಿ ಮೇಲಿರುವಂತ ಜಾಗ, ಕಂದರಗಳು, ಕಮರಿಗಳು, ಮತ್ತೆ ಭಯಾನಕವಾದ ಚೂಪುಗಳು, ಮೌಂಟನ್ ಶ್ರೇಣಿಗಳಿದ್ದಂತ ಜಾಗ ಅಲ್ಲಿ ಒಮ್ಮೆ ಏನಾದ್ರೂ ಹಿಮಪಾತ ಆಗ್ಬಿಟ್ರೆ ಒಂದು 6 ತಿಂಗಳ ಕಾಲ ಯಾರು ಆಗ್ತಾ ಇಲ್ಲ. ಅಂತ ಜಾಗದಲ್ಲಿ ನಮ್ಮ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಇದೆಯಲ್ಲ, ಆರ್ಮಿದು ಅದ್ಭುತವಾದಂತ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಎಷ್ಟು ಪ್ರಶಂಸೆ ಮಾಡಿದ್ರು ಅದು ಕಮ್ಮಿ ಆಗುತ್ತೆ. ಇಂಥ ಒಂದು ಅದ್ಭುತವಾದಂತ ಭಾರತೀಯ ವಾಯುಸೇನೆ ಆಗ್ಲಿ, ಭಾರತೀಯ ಸೈನ್ಯವಾಗ್ಲಿ ಈಗ ತಮ್ಮ ಲಾಜಿಸ್ಟಿಕ್ ಸಪೋರ್ಟ್ ಮೂವ್ ಮಾಡ್ಲಿಕ್ಕೆ ಯಾವುದೇ ರೀತಿಯ ನಿರ್ಬಂಧ ಇಲ್ಲ, ತೊಂದರೆ ಇಲ್ಲ. ಮತ್ತು ನಮ್ಮ ಸೈನ್ಯದ ಸಫಲತೆಯನ್ನ ಇದು
ಮತ್ತಷ್ಟು ಬಲಗೊಳಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಟ್ರೂ ಸರ್, ತುಂಬಾ ಕ್ರಿಟಿಕಲ್ ಕಂಡೀಷನ್ಗಳಲ್ಲಿ, ಅನ್ಅವಾಯ್ಡಬಲ್ ಸಿಚುವೇಶನ್ಗಳಲ್ಲಿ ಸೈನಿಕರು ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರಿಗೊಂದು ಆತ್ಮಸ್ಥೈರ್ಯ ಈ ಮೂಲಕ ಏನಪ್ಪಾ ಅಂದ್ರೆ ಎಮರ್ಜೆನ್ಸಿ ಇದ್ರೆ ಬೇಗ ಬರ್ತಾರಪ್ಪ ನಮ್ಮ ಹತ್ರಕ್ಕೆ ಅಂತನಾದ್ರೂ ಅನ್ಸುತ್ತಲ್ವ ಸರ್ ಇನ್ ಮುಂದೆ? ಎಮರ್ಜೆನ್ಸಿ ಒಂದೇ ಅಲ್ಲ, ಈಗ 6 ತಿಂಗಳು ಏನಾಗ್ತಿತ್ತು ನಾಗರಾಜ್, ಅಲ್ಲಿ ಯಾರು ಓಡಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಹಿಮಪಾತಗಳಾದಾಗ. ಅಂದ್ರೆ ನವೆಂಬರ್ ಟು ಮಾರ್ಚ್ ತನಕ ಯಾರಿಗೂ ಓಡಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಎಲ್ಲಿ ಎಷ್ಟು ಅವೆಲ್ಲ ಮುಚ್ಕೊಂಡ್ಬಿಡ್ತಾ ಇದ್ವು. ಆದ್ರೆ ನಮ್ಮ ಈಗ ಸೈನಿಕರು ಮೂವ್ಮೆಂಟ್ ಆಗ್ಬೇಕಾದ್ರೆ ಪೆಟ್ರೋಲ್ ಬೇಕು, ಹಿಂಗೆಲ್ಲ ಸಪೋರ್ಟ್ ಬೇಕು, ಆಹಾರ ಬೇಕು, ಉಡುಗೆ ಬೇಕು, ಶಸ್ತ್ರಾಸ್ತ್ರಗಳು ಬೇಕು. ಅದನ್ನೆಲ್ಲ ನಾವು ಮೂವ್ಮೆಂಟ್ ಮಾಡ್ಬೇಕಾದ್ರೆ ಗಾಡಿ ಏರೋಪ್ಲೇನ್ ಅಲ್ಲೇ ಹೋಗ್ಬೇಕಾಗತ್ತೆ ಲೇ ತನಕ. ಲೇಯಿಂದ ಅಲ್ಲಿಂದ ಹೋಗೋದಿಲ್ಲ. ಅಂದ್ರೆ ತುಂಬಾ ದುರ್ಗಮ ಸ್ಥಿತಿಯಲ್ಲಿ ತುಂಬಾ ದುಬಾರಿ ಆಗ್ತಾ ಇತ್ತು. ಈಗ ನಾವು ಬಹಳ ಸರಳವಾಗಿ ಶಸ್ತ್ರಾಸ್ತ್ರಗಳನ್ನ, ಆಹಾರ ಪೂರೈಕೆಯನ್ನ ಮಾಡ್ಲಿಕ್ಕೆ ಸುಲಭ ಆಯ್ತು. ವೆರಿ ಟ್ರೂ. ಥ್ಯಾಂಕ್ ಯು ಸೋ ಮಚ್ ಸರ್. ನ್ಯೂಸ್ 18 ಜೊತೆ ಮಾತಾಡಿದಕ್ಕೆ ವಿಂಗ್ ಕಮಾಂಡರ್ JB ಅತ್ರಿ ಅವರು.